ಆಮೀರ್ ಖಾನ್ ಅವ್ರ ಬಗ್ಗೆ ಹೇಳಬೇಕು ಇವತ್ತು. ಸೊ ಆಮೀರ್ ಖಾನ್ ಅವರ ಸಿನಿಮಾ ಲಗಾನ್. ಲಗಾನ್ ಸಿನಿಮಾ ಬಂದು 25 ವರ್ಷ ಆಯಿತು. ಅಂದರೆ ಜೂನ್ 15, 2001ರಲ್ಲಿ ಈ ಸಿನಿಮಾ ರಿಲೀಸ್ ಆಯಿತು. ಆದರೆ ಇದರ ಹಿಂದಿನ ಕಥೆಗಳು ತುಂಬ ಚೆನ್ನಾಗಿರುವಂಥದ್ದು. ಅಂದರೆ ಅಶುತೋಷ್ ಗೋವಾರಿಕರ್ ಈ ಚಿತ್ರದ ನಿರ್ದೇಶಕರು. ಸೊ ಆಗಾಗ ಆಮೀರ್ ಖಾನ್ ಅವ್ರಿಗೆ ಕಥೆಗಳನ್ನು ಹೇಳ್ತಾನೆ ಇರ್ತಾರೆ. ಸೊ ಒಂದಿನ ಒಂದು ಐಡಿಯಾ ಹೇಳ್ತಾರೆ ಅವರು. ಒಂದು ಕ್ರಿಕೆಟು, ಸೊ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಲಗಾನ್ ಕಟ್ಟಬೇಕಾಗಿರುತ್ತೆ. ಅದ್ರ ಹತ್ರ ದುಡ್ಡು ಇರೋಂಗಿಲ್ಲ, ಮಳೆ ಇರೋಂಗಿಲ್ಲ. ಹಾಗಾಗಿ ಬ್ರಿಟಿಷರ ಜೊತೆಗೆ ಅವರು ಕ್ರಿಕೆಟ್ ಆಡ್ತಾರೆ. ಈ ಐಡಿಯಾ ಹೇಳಿದಾಗ ಆಮೀರ್ ಖಾನ್ ಅವ್ರಿಗೆ ಇದೇನಿದು ಈ ಥರದ್ದಿದೆ, ಆಲ್ರೆಡಿ ನೀನು 2 ಸಿನಿಮಾಗಳು ಫ್ಲಾಪ್ ಆಗಿರುವಂಥದ್ದು. ಸೊ ಈಗ ಮತ್ತೊಂದು ಫ್ಲಾಪನ್ನು ಯಾಕೆ ತರ್ತಾ ಇದೆ, ಫ್ಲಾಪ್ ಐಡಿಯಾ ಯಾಕೆ ತರ್ತಾ ಇದೆ ಅಂಥೇಳಿ ಲಗಾನ್ ಕಥೆಯನ್ನು ಫಸ್ಟ್ ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ರಿಜೆಕ್ಟ್ ಮಾಡಿದ ತಕ್ಷಣವೇ ಸೊ ಅವಾಗ ಏನು ಮಾಡ್ತಾರೆ ಅವರು, ಅಶುತೋಷ್ ಗೋವಾರ್ಕರ್ ಆ್ಯಸ್ ಇಟ್ ಈಸ್ ತಮ್ಮ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾದ್ಮೇಲೆ ಒಂದು 3 ತಿಂಗಳಾದಮೇಲೆ ಆಮೀರ್ ಖಾನ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸೊ ಇಂಥ ಒಂದು ಕತೆ ಇದೆ, ಈ ಕತೆ ರೆಡಿನೇ ಇದೆ, ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ, ಸ್ಕ್ರಿಪ್ಟ್ ರೆಡಿ ಇದೆ, ನೀನು ಕೇಳು ಅಂತೇಳಿ. ಆವಾಗ ಆಮೀರ್ ಖಾನ್ ಅವ್ರಿಗೊಂದು ಡೌಟ್ ಬರುತ್ತೆ, ಇದೇನೋ ಮೋಸ್ಟ್ಲಿ ಆ ಕ್ರಿಕೆಟ್ ಕತೆನ ಅಂತ ಕೇಳ್ತಾರೆ ಅವರು. ಆವಾಗ ಅಶುತೋಷ್ ಗೋವಾರ್ಕರ್ ಹೇಳ್ತಾರೆ, ಅದೆಲ್ಲ ಬಂದು ಹೇಳ್ತೀನಿ ನಿಮ್ಮ ಕತೆ ಅಂಥೇಳಿ. ಸೊ ಅದನ್ನು ಹೇಳ್ತಾರೆ. ಅವಾಗ ಹೇಳಾದ್ಮೇಲೆ ಆಮೀರ್ ಖಾನ್ಗೆ ಡೌಟ್ ಬರುತ್ತೆ, ಮೋಸ್ಟ್ಲಿ ಇದು ಇದ್ದರೂ ಅದೇ ಇರಬೇಕು ಅಂಥೇಳಿ. ಸೊ ಆವಾಗ ಏನು ಮಾಡ್ತಾರೆ ಇವರು, ಸೊ ಮನೆಗೆ ಬರ್ತಾರೆ. ಮನೆಗೆ ಬಂದು ಕತೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಹೇಳ್ತಾರೆ, ಇದು ಅದೇ ಕತೆ ಅಲ್ವಾ, ಒಂದು ಐಡಿಯಾ ಹೇಳಿದ್ದಲ್ವ 3 ತಿಂಗಳ ಹಿಂದೆ, ಅದೇನಾ ಅಂತ. ಹೌದು. ಸೊ 3 ತಿಂಗಳು ಈ ಒಂದು ಕತೆ ಮೇಲೆ ವೇಸ್ಟ್ ಮಾಡಿದ ಅಂಥೇಳಿ ಆಮೀರ್ ಖಾನ್ ಅಶುತೋಷ್ ಗೋವಾರಿಕರ್ ಅವ್ರಿಗೆ ಹೇಳ್ತಾರೆ. ಅದ್ರ ಒತ್ತಾಯಕ್ಕೆ, ಅಶುತೋಷ್ ಅವರ ಒಂದು ಒತ್ತಾಯಕ್ಕೆ ಆಮೀರ್ ಖಾನ್ ಈ ಒಂದು ಕಥೆನ ಕೇಳೋಕ್ಕೆ ಶುರು ಮಾಡ್ತಾರೆ. ಸೊ ಕತೆ ಕೇಳ್ತಾ 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 ಅವ್ರಿಗೆ ಪಾತ್ರಗಳ ಪರಿಚಯ, ಪಾತ್ರಗಳ ಹೋಗುವ ದಾಟಿ, ಆಯಾ ಪಾತ್ರಗಳು ಸೊ ಒಗ್ಗೂಡುವಂಥದ್ದು ಎಲ್ಲ ತುಂಬ ಇಷ್ಟ ಆಗಿಬಿಡುತ್ತೆ ಅವ್ರಿಗೆ, ಆಮೀರ್ ಖಾನ್ ಅವ್ರಿಗೆ. ಸೊ ಹಾಗೆ ಲಗಾನ್ ಸಿನಿಮಾ ಶುರು ಆಗುತ್ತೆ. ಒಂದು ವೇಳೆ ರಿಜೆಕ್ಟ್ ಮಾಡಿದರೆ ಲಗಾನ್ ಸಿನಿಮಾ ಆಗ್ತಿರಲಿಲ್ಲ, ಇನ್ಯಾರೋ ಮಾಡ್ತಿದ್ರು, ಇನ್ನೇನೋ ಆಗ್ತಿತ್ತು. ಸೊ ಇದೊಂದು ಇತಿಹಾಸ ಸೃಷ್ಟಿ ಮಾಡಿದಂಥ ಸಿನಿಮಾ, 25 ವರ್ಷ ಪೂರೈಸಿರುವಂಥದ್ದು. ಈ ಸಿನಿಮಾದ ಹಾಡಿನ ವಿಚಾರ ತುಂಬ ಚೆನ್ನಾಗಿದೆ. ಸೊ AR ರೆಹಮಾನ್ ಅವರು ಈ ಒಂದು ಚಿತ್ರಕ್ಕೆ ಸಂಗೀತ ಮಾಡಬೇಕನ್ನುವಂಥದ್ದು ಪ್ಲ್ಯಾನು. ಹಾಗೆಯೇ ಜಾವೇದ್ ಅಖ್ತರ್ ಅವರು ಈ ಚಿತ್ರಕ್ಕೆ ಲಿರಿಕ್ಸ್ ಬರಿಬೇಕು ಅನ್ನುವಂಥದ್ದು. ಸೊ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿಕೊಂಡು AR ರೆಹಮಾನ್ ಅವರು ಚೆನ್ನೈಲಿರ್ತಾರೆ. ಸೊ ಆಮೀರ್ ಖಾನ್ ಮುಂಬೈಲಿರ್ತಾರೆ. ಸೊ ಅಶುತೋಷ್ ಗೋವಾರ್ಕರ್ ಅವರು ಚೆನ್ನೈಗೆ ಹೋಗಿ ಅಲ್ಲಿ ಹಾಡನ್ನು ಮಾಡಿಸಿ, ಪ್ರತಿಯೊಂದು ಹಾಡನ್ನು ಟೇಪ್ ರೆಕಾರ್ಡರಲ್ಲಿ ತೊಗೊಂಬಂದು ಟೇಪ್ ರೆಕಾರ್ಡರಲ್ಲಿ ಹಾಕಿ ಅದನ್ನು ಪ್ಲೇ ಮಾಡಿ, ಫೋನ್ ಆನ್ ಮಾಡಿ ಆಮೀರ್ ಖಾನ್ ಅವ್ರಿಗೆ ಕೇಳಿಸ್ತಿರ್ತಾರೆ. ಹಾಗೆ ಓರೆ ಚೋರಿ ಅಂತ ಒಂದು ಹಾಡು ಬರುತ್ತೆ ಇದರಲ್ಲಿ. ಅದನ್ನು ಕೇಳಿದಾಗ ಆಮೀರ್ ಖಾನ್ ಅವ್ರಿಗೆ ಬೇಜಾರಾಗುತ್ತೆ, ಇದೇನು ಇದಿಷ್ಟು ಸ್ಲೋ ಇದೆ, ಕರಣ್ ಜೋಹರ್ ತುಂಬ ರೊಮ್ಯಾಂಟಿಕ್ ಹಾಡುಗಳನ್ನೆಲ್ಲ ತುಂಬ ಅದ್ಭುತವಾಗಿ ಮಾಡ್ತಾರೆ, ಇದೇನು ರೀ ರೆಹಮಾನ್ ಅವರು ಅಂಥೇಳಿ ಹೇಳಿದಾಗ ಒಂದಷ್ಟು ಟೆಂಪೋ ಚೇಂಜ್ ಮಾಡಿ ಹಾಡನ್ನು ಬೇರೆ ರೀತಿ ಮಾಡ್ತಾರೆ. ಇನ್ನೊಂದು ವಿಚಾರ ಹೇಳ್ಕೊಂಡಿರುವಂಥದ್ದು ಏನಂತಾರೆ AR ರೆಹಮಾನ್ ಅವರು, ಸೊ ಈ ಹಾಡು ಆ್ಯಕ್ಚುಲಿ ಈ ಸಿನಿಮಾಗೋಸ್ಕರ ಮಾಡಿದ್ದಲ್ಲ, ಓರಿ ಚೋರಿ. ಇದನ್ನು ಮಾ ತುಜೆ ಸಲಾಮ್ ಅನ್ನುವಂಥ ಒಂದು ಆಲ್ಬಮ್ಗೋಸ್ಕರ ನಾನು ಮಾಡಿಟ್ಕೊಂಡಿದ್ದೆ. ಇವರು ಅಶುತೋಷ್ ಇನ್ನೂ ಬೇಕು ಟ್ಯೂನ್ ಬೇಕು ಅಂದಾಗ ಇದನ್ನು ಎತ್ತಿ ಕೊಟ್ಟಿದ್ದೆ ನಾನು. ಸೊ ಇದು ಕ್ಲಿಕ್ ಆಯಿತು ಅಂತ. ಈ ಥರದ್ದು ಇಂಟ್ರೆಸ್ಟಿಂಗ್ ವಿಚಾರಗಳೆಲ್ಲ ಇರುವಂಥದ್ದು. ಸೊ ಆಮೀರ್ ಖಾನ್ ಅವರ ಲಗಾನ್ ಸಿನಿಮಾ 25 ವರ್ಷ ಕಂಪ್ಲೀಟ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿನಿಮಾ ತಂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು ಒಂದು ಸಂದರ್ಶನದಲ್ಲಿ. ಹಾಗೆಯೇ ಒಂದು ಸೆಲೆಬ್ರೇಷನ್ನು ಜೊತೆಗೆ ಆಮೀರ್ ಖಾನ್ ಅವರ ಪ್ರೊಡಕ್ಷನ್ ಹೌಸ್ ಏನಿದೆ, ಸೊ ಅದು 25 ವರ್ಷ ಪೂರೈಸಿರುವಂಥದ್ದು. ಎಲ್ಲವೂ ಈ ಒಂದು ಸಂದರ್ಭದಲ್ಲಿ ವಿಶೇಷ ಅನಿಸುತ್ತೆ. ಹಾಗಾಗಿ ನಿಮ್ಮ ಜೊತೆಗೆ ಇದನ್ನು ಹಂಚ್ಕೋಬೇಕು ಅನ್ನಿಸ್ತು. ಸೊ ಇದು ಲಗಾನ್ ಸಿನಿಮಾದ ಹಿಂದಿನ ಮತ್ತು ಈಗಿನ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳ್ತಾ, ನಾನು ಈ ಒಂದು ವಿಡಿಯೋನ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.